ಪೊಲೀಸ್ ಇಲಾಖೆಯಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ಮುಂದುವರಿತಾ ಇದೆ. ಸಾಮಾನ್ಯ ಜನ ಒಂದು ಕಂಪ್ಲೇಂಟ್ ಕೊಟ್ರೆ 5,000 ಕೇಳ್ತಾರೆ, ಕೊಡ್ಲಿಲ್ಲ ಅಂದ್ರೆ ಕೆಲಸ ಮಾಡಲ್ಲ. ಒಂದು FIR ಆಗಬೇಕು ಅಂದ್ರೆ 50,000. ಪ್ರತಿದಿನ ಬೀದಿ ಬದಿಗಳಲ್ಲಿ ವ್ಯಾಪಾರ ಮಾಡೋರ ಹತ್ರ 50, 100, 200 ಈ ರೀತಿ ರೋಲ್ ಕಾಲ್ ಮಾಡೋ ಪೊಲೀಸರು, ಎಸ್ಪೆಷಲಿ ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ಸ್ ಇದೆ. ಇವರ ರೋಲ್ ಕಾಲ್ಗಳು, ನಾನಾ ರೀತಿ ರೋಲ್ ಕಾಲ್ಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ, ಮುಂದುವರಿತಾ ಇದೆ. ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದಂತ ಸರ್ಕಾರ, ಅದರಲ್ಲಿರುವ ಕೆಲವು ಮಂತ್ರಿಗಳು ಕೋಟ್ಯಾಂತರ ರೂಪಾಯಿ ಪೋಸ್ಟಿಂಗ್ಗೆ ಹಣ ತಗೊಂಡು ಈ ಪೊಲೀಸವ್ರನ್ನ, ಇನ್ಸ್ಪೆಕ್ಟರ್ಗಳನ್ನ ಬೆಳೆಸ್ತಾರೆ. ಇವರು ಹರಾಜಲ್ಲಿ, ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹರಾಜಲ್ಲಿ, ಎಸ್ಪೆಷಲಿ ಇನ್ಸ್ಪೆಕ್ಟರ್, ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ ಇದೆ, ಕರ್ನಾಟಕದಲ್ಲಿ 1000ಕ್ಕೂ ಹೆಚ್ಚು ಪೊಲೀಸ್ ಸ್ಟೇಷನ್ಸ್ ಇದೆ. ಈ ಎಂಟೈರ್ ಪೊಲೀಸ್ ಸ್ಟೇಷನ್ಗಳನ್ನ ರಾಜಕಾರಣಿಗಳು, ಅದು ಅನಧಿಕೃತವಾಗಿ ಗೆದ್ದು ಬಂದಂತ ಸರ್ಕಾರದಲ್ಲಿರುವಂತಹ ರಾಜಕಾರಣಿಗಳು, ಮಂತ್ರಿಗಳು ಹರಾಜಾಗ್ತಾರೆ, ಇವ್ರು ತಗೊಳ್ತಾರೆ. ಹೇಳದ್ನಲ್ಲ, 1 ಕೋಟಿ ರೂಪಾಯಿಂದ ಹರಾಜ್ ಶುರುವಾಯಿತು ಅಂತಂದ್ರೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ದು ಸೇಲು ಸುಮಾರು 15ರಿಂದ 20 ಕೋಟಿ. 15 ಕೋಟಿ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಅಂತೆ ಅತಿ ಹೆಚ್ಚಿನ ಪಬ್ಸು, ಬಾರ್ಗಳಿರುವಂತದ್ದು, ಅತಿ ಹೆಚ್ಚಿನ ದಂಧೆ ನಡೆಯುವಂಥದ್ದು, ಅತಿ ಹೆಚ್ಚಿನ ಕಮರ್ಷಿಯಲ್ ಇರುವಂಥದ್ದು. ಜೊತೆನಲ್ಲಿ ಉಪ್ಪಾರ್ಪೇಟೆ 20 ಕೋಟಿ ಅಂತೆ ಪೋಸ್ಟಿಂಗ್. ಅಲ್ಲಿ ಇನ್ಸ್ಪೆಕ್ಟರ್ ಕೆಲಸ ಬೇಕು ಅಂದ್ರೆ 20 ಕೋಟಿ ನೀನು ಬಂಡವಾಳ ಹಾಕರೆ ಒಂದು 500 ಕೋಟಿ 1000 ಕೋಟಿ ನೀನು 2 ವರ್ಷದಲ್ಲಿ ಮಾಡ್ಕೊಳ್ಬಹುದು ಅನ್ನೋದು ಚರ್ಚೆ ವಿಚಾರ ಆಯ್ತು. ಇದಕ್ಕೆಲ್ಲ ಕಾರಣ ಸರ್ಕಾರಗಳು, ಗೆದ್ದು ಬಂದ ಸರ್ಕಾರಗಳು. ನೀವೇನ್ ಅನ್ಕೊಂಡಿದ್ದೀರಾ? ಬಿಜೆಪಿ ಇರ್ಬೇಕಾದ್ರೆ ಭ್ರಷ್ಟಾಚಾರ ಇತ್ತು, ಕಾಂಗ್ರೆಸ್ ಇರ್ಬೇಕಾದ್ರೆ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೀತಾ ಇದೆ. ಪೋಸ್ಟಿಂಗ್ ಇವತ್ತು ಕೂಡ ಹಣ ತಗೊಂಡೆ ಪೋಸ್ಟಿಂಗ್ ಮಾಡೋದು. ಇವ್ರು ಹರಾಜಲ್ಲಿ ಕೊಂಡ್ಕಂತಾರೆ ಪೊಲೀಸ್ ಇನ್ಸ್ಪೆಕ್ಟರ್ಗಳು. ಏನಕ್ಕೆ ಭ್ರಷ್ಟಾಚಾರ ಪೊಲೀಸ್ ಠಾಣೆಗಳಲ್ಲಿ ತುಂಬಿ ತುಳುಕ್ತಾ ಇದೆ ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಗೆದ್ದು ಬಂದಂತ ಸರ್ಕಾರಗಳು, ಅದರಲ್ಲಿರುವಂತಹ ಮಂತ್ರಿಗಳು ಪೋಸ್ಟಿಂಗ್ಗೆ 1,000 ಕೋಟಿ ರೂಪಾಯಿ ಹಣ ತಗೊಳ್ತಾರೆ. 1 ಕೋಟಿ ರೂಪಾಯಿ ರೀ, ಒಂದು ಸ್ಟೇಷನ್ 1 ಕೋಟಿ ರೂಪಾಯಿ ತಗೊಂಡ್ರೆ 2 ವರ್ಷ ಬಿಟ್ರೆ ಅವನು ಮೇಯ್ಕೊಂಡ್ಬಿಡ್ತಾನೆ. ಅವ್ನು ಕಡಿಮೆ ಅಂದ್ರೆ 500 ಕೋಟಿ ಮಾಡ್ಕೊಂಡು 1 ಕೋಟಿ ರೂಪಾಯಿ ಪೋಸ್ಟಿಂಗ್ ದುಡ್ಡು ಕೊಟ್ಟು ಮೇಯ್ಕೊಂಡು ಭ್ರಷ್ಟಾಚಾರ ಮಾಡಿ ನಿಮ್ಮನ್ನೆಲ್ಲ ಲೂಟಿ ಮಾಡಿ ಹೋಗುವಂತ ಪೊಲೀಸರು. ಆಮೇಲೆ ಪೊಲೀಸ್ ಸ್ಟೇಷನ್ಗಳಲ್ಲೂ ಅಷ್ಟೇನೆ ಪ್ರತಿದಿನ ಅದು ಒಂದು ದಂಧೆಯ ಪೊಲೀಸ್ ಸ್ಟೇಷನ್ ಆಗಿದೆ. ಅದನ್ನ ನಾವು ಯಾವುದೇ ಕಾರಣಕ್ಕೂ ನ್ಯಾಯ ಕೊಡ್ಲಿಕ್ಕೆ, ತನಿಖೆ ಮಾಡ್ಲಿಕ್ಕೆ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಒಂಥರ ದಂಧೆ ಪೊಲೀಸ್ ಸ್ಟೇಷನ್ಗಳು. ಯಾಕೆ ದಂಧೆ ಪೊಲೀಸ್ ಸ್ಟೇಷನ್ ಅಂತಂದ್ರೆ, ಒಂದು ಕಂಪ್ಲೇಂಟ್ ಕೊಟ್ರೆ ಒಂದು 5ರಿಂದ 10,000 ಕೊಡ್ಲೇಬೇಕು ಎನ್ಕ್ವೈರಿ ಮಾಡಕ್ಕೆ. ನೀವು ನಿಮ್ದು ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಇವರು ಇನ್ವಾಲ್ವ್ಮೆಂಟ್ ಆಗಬಾರ್ದು ಅಂತಾರೆ. ಬಟ್ ತಗೊಳೋದೆಲ್ಲ ಸಿವಿಲ್ ಡಿಸ್ಪ್ಯೂಟ್. ಏನಕ್ಕೆ ಅಂತಂದ್ರೆ ಒಳ್ಳೆ ಕಾಸಾಗುತ್ತೆ, ಸೆಟ್ಲ್ಮೆಂಟ್ ಮಾಡ್ಕೊಟ್ರೆ. ವೀಕ್ ಆಗಿರೋರ್ನ ಬೆದರಿಸಿ ದುಡ್ಡು ಹಾಕೊಂಡು ಇವ್ರುಗಳು ಮಾಡೋವಂತ ದಂಧೆ ಇದು. ಓಕೆ, ಬರೀ ಕಂಪ್ಲೇಂಟ್ ಒಂದೇ ಅಂತಲ್ಲ, FIR ಮಾಡ್ಬೇಕಾದ್ರೆ ದುಡ್ಡು, ತನಿಖೆ ಮಾಡ್ಬೇಕಾದ್ರೆ ದುಡ್ಡು, ಪಾಸ್ಪೋರ್ಟ್ ವೆರಿಫಿಕೇಶನ್ಗೆ ಹೋಯ್ತು ಅಂದ್ರೆ 5ರಿಂದ 2 ಲಕ್ಷವರೆಗೂ ಪೀಕ್ತಾರಂತೆ. 5,000 ಮಿನಿಮಮ್ 5,000 ಪೀಕ್ತಾರೆ. ಪ್ರತಿದಿನ ಫುಟ್ಪಾತ್ಗಳ ಮೇಲೆ ಹಣವನ್ನ ಕಲೆಕ್ಟ್ ಮಾಡ್ತಾರೆ, ಯಾರು ಕೇಳಲ್ಲ. ಪ್ರತಿ ತಿಂಗಳು ರೌಡಿ ಶೀಟರ್ಗಳಿಂದ ಹಣ ವಸೂಲಿ ಮಾಡ್ತಾರೆ, ಕಳ್ಳರಿಂದ ವಸೂಲಿ ಮಾಡ್ತಾರೆ. ಪ್ರತಿ ಸ್ಟೇಷನ್ ಅಲ್ಲೂ ಕೂಡ ಕಳ್ಳರನ್ನ ಲೀಸ್ ಕೊಡ್ತಾರಂತೆ ಕಳ್ತನ ಮಾಡಕ್ಕೆ. ಇದು ನಾನು ಹಿಂದೆ ಕೇಳಿದಂತ ವಿಚಾರ, ಗೊತ್ತಿಲ್ಲ ಸೀಮಂತ್ ಕುಮಾರ್ ಸಿಂಗ್ ಅಲ್ಲಿ ಇದೆಲ್ಲ ಏನಾಗಿದೆ ಅಂತ. ಡ್ರಗ್ ಇಂದ ಅತಿ ಹೆಚ್ಚಿನ ಹಣ ಬರ್ತದೆ. ಡ್ರಗ್ ಇದೆಯಲ್ಲ, ಪ್ರಾಸ್ಟಿಟ್ಯೂಷನ್. ಪ್ರತಿ ಒಂದು ಹೆಣ್ಣು ಮಗಳಿಗೆ ಪ್ರಾಸ್ಟಿಟ್ಯೂಷನ್ ಮಾಡುವಂತ ಹೆಣ್ಮಗಳ ಹತ್ರ 5,000 ರೂಪಾಯಿ ವಸೂಲಿ ಆಗ್ತಾರೆ. ಸಾವಿರಾರು ಪ್ರಾಸ್ಟಿಟ್ಯೂಷನ್ ಹೌಸಸ್ ಬೆಂಗಳೂರಲ್ಲಿದೆ, ಕರ್ನಾಟಕದಲ್ಲಿದೆ. ಎಲ್ಲರೂ ಹಣ ಕೊಟ್ರೇನೆ ಅವ್ರು ವ್ಯವಹಾರ ಮಾಡಕ್ ಬಿಡೋದು, ಇಲ್ಲ ಅಂದ್ರೆ ಕೇಸ್ ಹಾಕಿ ಜೈಲಿಗೆ ಹಾಕ್ತಾರೆ. ಪ್ರತಿ ತಿಂಗಳು ಹಣವನ್ನ ವಸೂಲಿ ಮಾಡ್ತಾರೆ. ಡ್ರಗ್ ಇಂದ ದುಡ್ಡು ಬರ್ತದೆ, ರೌಡಿ ಶೀಟರ್ಗಳಿಂದ ವಸೂಲಿ ಮಾಡ್ತಾರೆ. ಕಳ್ಳರನ್ನ ಲೀಸ್ಗೆ ಹಾಕ್ಬಿಟ್ಟು ವಸೂಲಿ ಮಾಡ್ತಾರೆ. ಆಮೇಲೆ ಕಳ್ತನ ಮಾಡಿದ ಮೆಟೀರಿಯಲ್ಗಳು, ಇವ್ ನೋಡಿ, ಅವನು ಸೂರ್ಯನಗರ ಇನ್ಸ್ಪೆಕ್ಟರ್ 1 kg ಚಿನ್ನನ ಆರಾಮಾಗಿ ಎಂಡ್ರಿಗೆ ಮಾಡಿಸ್ಕೊಟ್ಟ. 1 kg ಚಿನ್ನ ಅಂದ್ರೆ 1 ಕೋಟಿ ರೂಪಾಯಿ. ಕಳ್ತನ ಮಾಡಿರೋ ಕೇಸುಗಳಲ್ಲಿ ಅತಿ ಹೆಚ್ಚಿನ ಹಣ ಮಾಡ್ತಾರೆ. ಆ ಕಳ್ತನ ಮಾಡ್ರ ಕಳ್ಳರಿಗಿಂತ ದೊಡ್ಡ ಕಳ್ಳರು ಈ ಪೊಲೀಸ್ ಸ್ಟೇಷನ್ ಇರುವಂತ 90% ಪೊಲೀಸರು. ಈಗ ನಾನು ಬೆಳಗ್ಗೆ ಹೇಳಿದೆ, ಅಲ್ಸೂರ್ ಗೇಟ್ ಪೊಲೀಸ್ ಅವನು ಭಜಂತ್ರಿ, ಹನುಮಂತ ಭಜಂತ್ರಿ, ಅಲ್ಲಿರೋ ಪಬ್ಬು ಬಾರ್ಗಳನ್ನ 12 ಗಂಟೆ 1 ಗಂಟೆವರೆಗೂ ಓಪನ್ ಮಾಡಕ್ ಬಿಟ್ಟು ದಂಧೆ ಮಾಡ್ಕೊಂಡು ಕೋಟ್ಯಾಂತರ ರೂಪಾಯಿ ಅಲ್ಲಿ ವಸೂಲಿ ಮಾಡ್ಕೊಂಡು ಅದನ್ನ ಸಿಕ್ಕ ಹಾಕೊಂಡು ಇವತ್ತು ಸಸ್ಪೆಂಡ್ ಆಗಿದ್ದಾನೆ. ಕೋರ್ಮಂಗ್ಲಾ ಇನ್ಸ್ಪೆಕ್ಟರ್ ಕೂಡ ಅವ್ನು ರೆಡ್ಡಿ ಅಂತೆ, ಅವನು ಕೂಡ ಸಸ್ಪೆಂಡ್ ಆಗಿದ್ದಾನೆ. ಇವನು ಸೂರ್ಯನಗರದವ್ನು ಏನ್ ಮಾಡಿದ್ರು ಗೊತ್ತಿಲ್ಲ. ಸೂರ್ಯನಗರದವ್ನು 1 kg ಚಿನ್ನ ಕೊಟ್ಟು ಭಾಗಗೀಗ ಕೊಟ್ಬಿಟ್ಟು ನಮ್ಮ ಪೊಲೀಸವ್ರಿಗೆ, ಅಧಿಕಾರಿಗಳಿಗೆ, ಮೇಲಿರೋನ್ಗೆ, ಅವನ ಬಗ್ಗೆ ಏನು ವಿಚಾರನೆ ಗೊತ್ತಾಗಿಲ್ಲ. ಚಾಮರಾಜಪೇಟೆ ಬರೀ ಸಸ್ಪೆಂಡ್ ಮಾಡಿದಾರೆ, FIR ಮಾಡಿಲ್ಲ. ಇಲ್ಲಿ ನೋಡ್ರಿ, ಬರೀ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಅಂದ್ರೆ 3 ತಿಂಗಳು. ದೇ ಹ್ಯಾಡ್ ಟು ಬಿ ಫೈಲ್ ಅನ್ FIR. ಅವ್ರನ್ನ ಜೈಲ್ಗೆ ಹಾಕ್ಬೇಕು. FIR ಯಾಕೆ ಮಾಡಲ್ಲ? ಕರ್ನಾಟಕದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ, ಪೊಲೀಸ್ ಅವರು 1 kg ಚಿನ್ನ ಎಂಡ್ರಿಗೆ ಒಡವೆ ಮಾಡಿಕೊಟ್ಟವನೆ. ಒಮಿಷನ್, ಕಮಿಷನ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಚೀಟಿಂಗ್, ಕ್ರಿಮಿನಲ್ ಕಾನ್ಸ್ಪಿರಸಿ, ಮಿಸ್ಯೂಸ್ ಆಫ್ ಪೊಸಿಷನ್, ಈ ಸೆಕ್ಷನ್ಗಳ ಮೇಲೆ ಅವನ ಮೇಲೆ FIR ಮಾಡಿ ಜೈಲಿಗೆ ಕಳಿಸ್ಬೇಕಲ್ಲ. ಯಾಕರೆ ಕಳಿಸಿಲ್ಲ ಸೂರ್ಯನಗರ ಇನ್ಸ್ಪೆಕ್ಟರ್ನ?
ಹೋಮ್ ಮಿನಿಸ್ಟರ್, ಡಿಜಿಪಿ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರೇ ಬರೀ ಏನೋ ಈ ಕಳ್ಳ ಭ್ರಷ್ಟ ಪೊಲೀಸ್ ಅವರಿಗೆ ಸಪೋರ್ಟ್ ಮಾಡಕ ನೀವು ಕಮಿಷನರ್ ಆಫ್ ಪೊಲೀಸ್ ಆಗಿರೋದು. ಡಿಜಿಪಿ ಅವರೇ ಯಾಕೆ ಸಲೀಂ ಅವರೇ ಯಾಕೆ ಸಸ್ಪೆಂಡ್ ಆಗ್ತಾ ಇಲ್ಲ? ಅತಿ ಹೆಚ್ಚಿನ ಭ್ರಷ್ಟಾಚಾರ ಬೆಂಗಳೂರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ, ಪೊಲೀಸ್ ಸ್ಟೇಷನ್ಗಳು ನಡೀತಾ ಇದೆ. ಏನ್ ಕ್ರಮ ವಹಿಸ್ತಾ ಇದ್ದೀರಾ? ಪೊಲೀಸರು ಕಳ್ಳರ ರೀತಿ, ದರೋಡೆಕರ ರೀತಿ ಭ್ರಷ್ಟ ಆಯ್ತು ಅಂದ್ರೆ ವ್ಯವಸ್ಥೆನ ಕಾಪಾಡೋರು ಯಾರು? ಸಂಬಳ ಕೆಲಸ ಮಾಡ್ತಾ ಇಲ್ಲ, ಗಿಂಬಳ ಕೆಲಸ ಮಾಡ್ತಾ ಇದಾರೆ, ಲೂಟಿ ಮಾಡ್ತಾ ಇದಾರೆ, ಡ್ರಗ್ಗಳನ್ನ ಮಾರ್ತಾ ಇದಾರೆ, ಏನೋ ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತಾ ಇದಾರೆ, ಸಿವಿಲ್ ಮ್ಯಾಟರ್ಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹಣ ಮಾಡ್ತಾ ಇದಾರೆ, ಕೋಟ್ಯಾಂತರ ರೂಪಾಯಿ. ಒಬ್ಬ ಬೆಂಗಳೂರಲ್ಲಿರೋ ಇನ್ಸ್ಪೆಕ್ಟರ್, ಮಿನಿಮಮ್ ಒಬ್ಬ ಇನ್ಸ್ಪೆಕ್ಟರ್ 500 ಕೋಟಿಗೆ ಬದುಕಿದ್ದಾನಂತೆ. ಆ ರೀತಿ ಒಂದು ಸರ್ವೆ ರಿಪೋರ್ಟ್ ಇದೆ. ಈ ಮಟ್ಟಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ. ಹೋಮ್ ಮಿನಿಸ್ಟರ್ ಎಲ್ಲೋ ಬಿಸಿ, ಹಾಡುಗಳು ಹೇಳ್ಕೊಂಡು ಬಿಸಿ ಇರ್ತಾನಪ್ಪ. ಹೋಮ್ ಡಿಪಾರ್ಟ್ಮೆಂಟ್ ನೋಡಲ್ಲ. ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಈ ವಾರದಲ್ಲಿ 10 ದಿವಸದಲ್ಲಿ 5 ಇನ್ಸ್ಪೆಕ್ಟರ್ಗಳು ಬೀದಿಗೆ ಬಂದಿದ್ದಾರೆ, ಕೆಲವರು ಸಸ್ಪೆಂಡ್ ಆಗಿದ್ದಾರೆ. ಯಾರ ಮೇಲೂ FIR ಹಾಕಿಲ್ಲ. ಯಾಕೆ? ಒಬ್ಬ ಇನ್ಸ್ಪೆಕ್ಟರ್ FIR ಹಾಕಿ ಜೈಲಿಗೆ ಕಳ್ಸಿಲ್ಲ. ಯಾಕೆ? ಹಂಗಾರೆ ನಿಮ್ ಪೊಲೀಸ್ ಅವ್ರನ್ನ ಪ್ರೊಟೆಕ್ಟ್ ಮಾಡದ, ನಿಮ್ ಕೆಲಸ ತಪ್ಪು ಮಾಡಿದ್ರೆ 5 ಜನ ಬೀದಿಗೆ ಬಂದಿದ್ದಾರೆ, 2-3 ಜನ ಸಸ್ಪೆಂಡ್ ಆಗಿದ್ದಾರೆ. ನನಗೆ ಗೊತ್ತಿಲ್ಲ FIR ಹಾಕಿ ಇವ್ರನ್ನ ಯಾಕೆ ಜೈಲಿಗೆ ಕಳ್ಸಿಲ್ಲ. ಯಾಕೆ? ಜೈಲ್ ಅಂದ್ರೆ ಅಲ್ಲಿ ಯಾರನ್ನ ಹಾಕೊಂಡು ಕುಮ್ತಾರೆ ಅಂತಾನ, ಎಲ್ಲಿ ಡಿಕ್ತಾರೆ ಅಂತಾನೆ. ಯಾಕಂದ್ರೆ ಅಲ್ಲಿ ಮಾಡಿರೋದೆಲ್ಲ ಸ್ಕ್ಯಾಮು. ಎಲ್ಲ ತಲೆಗೆ ಬಟ್ಟೆ ಇಲ್ದವ್ರನ್ನ ಜೈಲಿಗೆ ಕಳ್ಸಿತಾರೆ. ಅಲ್ಲಿಗೆ ಹೋಗ್ಬಿಟ್ರೆ ಇವ್ರಿಗೆ ಅವಮಾನ. ಇನ್ಸ್ಪೆಕ್ಟರ್ ಅಲ್ವಾ ಅವಮಾನ. ಅದಕ್ಕೋಸ್ಕರ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ನಮ್ಮ ಪೊಲೀಸರ್ನೆಲ್ಲ ನಾನು ಜೈಲಿಗೆ ಕಳ್ಸಕ್ಕಾಗಲ್ಲ, ಅವ್ರನ್ನೇನಿದ್ರು ಸಸ್ಪೆಂಡ್ ಮಾಡಿ, ಮತ್ತೆ ಅವ್ರೇನಾದ್ರು ಬಂಡವಾಳ ಹಾಕಿದ್ರೆ ಮತ್ತೆ ಪೋಸ್ಟಿಂಗ್ ಕೊಡ್ತೀರಿ ಅಂತ ಕುಂಡಿಸ್ಕೊಂಡಿದ್ರೆ ದಯಮಾಡಿ ನಿಮ್ಮ ಮೇಲೆ ಕಂಪ್ಲೇಂಟ್ ಆಗುತ್ತೆ. 5 ಜನ ಪೊಲೀಸರು ಅತಿ ಹೆಚ್ಚಿನ ಭ್ರಷ್ಟಾಚಾರದಲ್ಲಿ ಬೀದಿಗೆ ಬಂದಿದ್ದಾರೆ, ಕೆಲವರು ಸಸ್ಪೆಂಡ್ ಆಗಿದ್ದಾರೆ. ಸೀಮಂತ್ ಕುಮಾರ್ ಸಿಂಗ್ ಅವರೇ ಅವ್ರ ಮೇಲೆ FIR ಆಗಿ ಅರೆಸ್ಟ್ ಆಗಬೇಕು, ಮೋಸ್ಟ್ ಇಂಪಾರ್ಟೆಂಟ್ಲಿ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಸರ್ವಿಸ್ ರೆಕಾರ್ಡ್ ಅಲ್ಲಿ ಇವರ ನ್ಯೂನ್ಯತೆಗಳು ರೆಕಾರ್ಡ್ ಆಗಬೇಕು. ಸರ್ವಿಸ್ ರೆಕಾರ್ಡ್ ಅಲ್ಲಿ ಇವರು ಭ್ರಷ್ಟಾಚಾರ, ಇವ್ರ ಮೇಲೆ ಇರುವಂತ ಕಂಪ್ಲೇಂಟ್ ಸರ್ವಿಸ್ ರೆಕಾರ್ಡ್ ಅಲ್ಲಿ ಬರಬೇಕು. ಪ್ರಮೋಷನ್ ಮಾಡ್ಬೇಕಾದ್ರೆ ಸರ್ಕಾರ ಇದನ್ನೆಲ್ಲ ಪರಿಗಣನೆಗೆ ತಗೊಳ್ಬೇಕು. DPR ಅವರು ಇವ್ರು ಮಾಡೋ ಯಾವುದೇ ಭ್ರಷ್ಟಾಚಾರ, ಕೆಟ್ಟ ಕೆಲಸ, ಕೊಟ್ಟಂತ ಕಂಪ್ಲೇಂಟ್ ಸರ್ವಿಸ್ ರೆಕಾರ್ಡ್ ಅಲ್ಲಿ ನಮೂದನೆ ಆಗಲ್ಲಂತೆ. ಯಾಕೆ ಸರ್ವಿಸ್ ರೆಕಾರ್ಡ್ ಅಲ್ಲಿ, ಈ ಪೊಲೀಸ್ ಅವರ ಸರ್ವಿಸ್ ರೆಕಾರ್ಡ್ ಅಲ್ಲಿ ಅವ್ರು ಮಾಡಿರೋ ಅಂತ ಕೆಟ್ಟ ಕೆಲಸಗಳನ್ನ, ಭ್ರಷ್ಟಾಚಾರವನ್ನ ರೆಕಾರ್ಡ್ ಯಾಕೆ ಮಾಡ್ತಾ ಇಲ್ಲ? ಯಾಕೆ ಮಾಡಬಾರ್ದು? ಯಾಕೆ ಪೆಂಡಿಂಗ್ ಇಟ್ಟಿದ್ರ? ಏನ್ ಸ್ಕ್ಯಾಮ್ ನಿಮ್ದು? ಸರ್ವಿಸ್ ರೆಕಾರ್ಡ್ ಅಲ್ಲಿ ಪ್ರಮೋಷನ್ ಕೊಡ್ಬೇಕಾದ್ರೆ ಇವನ್ ಮೇಲೆ ಕಂಪ್ಲೇಂಟ್ ಎಲ್ಲ ಗೊತ್ತಾಗ್ಬೇಕಲ್ಲ. ಅದೆಲ್ಲ ನೀವು ರೆಕಾರ್ಡೇ ಮಾಡಿಲ್ಲ ಅಂದ್ರೆ ಪ್ರಮೋಷನ್ ಕೊಟ್ರೆ, ಆಮೇಲೆ ಪ್ರೆಸಿಡೆಂಟ್ ಮೆಡ್ಲ್ ಕೊಟ್ರೆ, ಅಂದ್ರೆ ಯಾವನ ಭ್ರಷ್ಟಾಚಾರ ಮಾಡೋನ್ಗೆ ಕೊಟ್ಟಂಗ ಆಗಲ್ವಾ? ಯಾಕೆ ಡ್ರಗ್ ಪೆಡಲರ್ಗಳಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಬಂದವರೇ ಪೊಲೀಸರು ಅಂತಂದ್ರೆ ಇನ್ನು ಯಾವ ಮಟ್ಟಿಗೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ? ಕರ್ನಾಟಕದ ಡಿಜಿಪಿ IGP ಅವರ ಏನ್ ಮಾಡ್ತಾ ಇದ್ದೀರಾ? ಈ ಬೆಂಗಳೂರಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ನಡೀತಾ ಇದೆಯಲ್ಲ, ಏನ್ ಮಾಡ್ತಾ ಇದಾರೆ? ಯಾಕೆ ಮಾಮೂಲಿ ನಿಮ್ಗೂ ಏನೋ ಕೊಡ್ತಾ ಇದಾರ ಸಲೀಂ ಅವರೇ? ನಿಮ್ಗೂ ಏನೋ ಕೊಡ್ತಾ ಇದ್ದಾರೆ? ದಟ್ ಇಸ್ ಅ ಕ್ವಶನ್ ವಾಟ್ ವಿ ವಾಂಟೆಡ್ ಟು ಆಸ್ಕ್. ಇಫ್ ಕರಪ್ಷನ್ ಈಸ್ ಅಟ್ ಇಟ್ ಸ್ಪೀಕ್, ನಿಮ್ ಮೇಲಿರುವಂತ DGP IGPಗಳು ಸುಮ್ಮನೆ ಇದ್ದೀರಾ, ಏನು ಕ್ರಮ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಏನಾದ್ರು ಕಲೆಕ್ಷನ್ ಬರ್ತಾ ಇದೆಯಾ? ಕ್ವಶನ್ ಮಾರ್ಕ್. ಡೆಫಿನೆಟ್ಲಿ ವಿ ಆರ್ ಆಸ್ಕಿಂಗ್ ದಿಸ್ ಕ್ವಶನ್ ಮಾರ್ಕ್. ಬೆಂಗಳೂರಿನ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರ ನಿಮ್ಗೇನಾದ್ರು ಅವರು ಮಾಡ್ತಾರೋ ಭ್ರಷ್ಟಾಚಾರದಲ್ಲಿ ಕಮಿಷನ್ ಇದೆಯಾ? ಇಲ್ಲ ಅಂದ್ರೆ ಇವ್ರ ಮೇಲೆ ಯಾಕೆ FIR ಇಲ್ಲ? ಇವ್ರನ್ನ ಯಾಕೆ ಜೈಲಿಗೆ ಕಳಿಸ್ತಾ ಇಲ್ಲ? ಇವರ ಒಂದು ಭ್ರಷ್ಟಾಚಾರದ ವಿಚಾರಗಳನ್ನ ಸರ್ವಿಸ್ ರೆಕಾರ್ಡ್ ಅಲ್ಲಿ ಯಾಕೆ ಮೇಂಟೈನ್ ಮಾಡ್ತಾ ಇಲ್ಲ? ನಾನು ಹೇಳ್ತಾ ಇಲ್ಲ, ಇದನ್ನ ಮಾಡಬೇಕು ಅಂತ ಹೋಮ್ ಮಿನಿಸ್ಟರ್. ಅಂದ್ರೆ ಇಷ್ಟು ದಿನ ಈ ಸರ್ವಿಸ್ ರೆಕಾರ್ಡ್ ಅಲ್ಲಿ ಇವರು ನೇಪಾಳದ ರೀತಿ ಕರ್ನಾಟಕ ಮತ್ತೆ ಏನೋ ಇಂಡಿಯಾ, ನೇಪಾಳದ ಮಟ್ಟಕ್ಕೆ ನೇಪಾಳ ತರ ನಮ್ಮ ಕರ್ನಾಟಕ ಭಾರತ ಆಗದ್ ಬೇಡ ಅನ್ನೋದು ನಮ್ಮ ಉದ್ದೇಶ. ಬಟ್ ನೀವುಗಳೆಲ್ಲ ಹೋಗ್ತಾರ ರೀತಿ ನೋಡಿದ್ರೆ ಖಂಡಿತವಾಗಿ ಇವತ್ತೆಲ್ಲ ನಾಳೆ ಈ ಒಂದು ಕರ್ನಾಟಕ, ಈ ಒಂದು ಇಂಡಿಯಾ, ಈ ಒಂದು ಭಾರತ ನೇಪಾಳದ ರೀತಿನಲ್ಲಿ ಒಂದು ದೊಡ್ಡ ಕ್ರಾಂತಿಗೆ ಸಜ್ಜಾಗ್ತಾ ಇದೆ ಅಂತ ನಮ್ಗೆಲ್ಲ ಡೌಟ್ ಇದೆ. ನೀವು ಮಾಡ್ತಾರ ಲೂಟಿ, ನೀವು ಮಾಡ್ತಾರ ದರೋಡೆಕೋರತನ, ಭ್ರಷ್ಟಾಚಾರ, ಇನ್ಫ್ಲೂಯೆನ್ಸು, ಆ ಪೋಸ್ಟಲ್ ಕೂತ್ಕೊಂಡಾಗ ಮಾಡುವಂತ ಲೂಟಿ, ಡಕಾಯಿತತನ ಎಲ್ಲದೂ ಕೂಡ ಒಂದಲ್ಲ ಒಂದು ದಿವಸ ಈ ಭಾರತವನ್ನ, ಈ ಕರ್ನಾಟಕವನ್ನ ನೇಪಾಳದ ರೀತಿಯಲ್ಲಿ ಕ್ರಾಂತಿಗೆ ಕೊಂಡೊಯ್ಯಲಿದೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೆಂಗಳೂರಲ್ಲಿ 5 ಜನ ಇನ್ಸ್ಪೆಕ್ಟರ್ ಬೀದಿಗೆ ಬಂದಿದ್ದಾರೆ. ಒಬ್ಬ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟರ್, ಕೊಡಗೇಲಿ ಇನ್ಸ್ಪೆಕ್ಟರ್ ಮುತ್ತು, ಅವನು ಕೋರ್ಮಂಗ್ಲ, ಅವನು ರೆಡ್ಡಿ ಅಂತೆ. ಈಗ ಅಲ್ಸೂರ್ ಗೇಟ್ ಅವನು ಸಸ್ಪೆಂಡ್ ಆಗಿದ್ದಾನೆ. ಹನುಮಂತ ಭಜಂತ್ರಿ ಅಂತೆ. ಚಾಮರಾಜಪೇಟೆ ಇನ್ಸ್ಪೆಕ್ಟರ್ ಅವನು ಮಂಜಾ ಅಂತೆ. ಆಹಾ, ಇಂಥ ಭ್ರಷ್ಟರನ್ನ, ಇಂಥ ದರೋಡೆಕೋರನ್ನ, ಇಂಥ ಕಳ್ಳರನ್ನ, ಇಂಥ ಕ್ರಿಮಿನಲ್ಗಳನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಂಡು ಜನರಿಗೆ ಹೆಂಗಪ್ಪ ನ್ಯಾಯ ಕೊಡ್ತೀರಾ ನೀವೆಲ್ಲ? ಖಂಡಿತವಾಗಿ ಇದೊಂದು ಯಕ್ಷ ಪ್ರಶ್ನೆ. ಕಠಿಣ ಕ್ರಮ ಜರುಗಿಸಲಾಗುವುದು. ಬರೀ ಬಾಯಲ್ಲಿ ಬೊಗಳೆ ನನ್ನ ಮಕ್ಕಳು ನೀವೆಲ್ಲ.